ಹೇ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಿನ್ನೆ ಲೈವಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನೀವು ನೋಸ್ ಪಿನ್ನ ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತೋರಿಸಿ, ಎಷ್ಟೋ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಇವತ್ತು ಅದನ್ನು ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ನಿಮಗೆ ಸಮ್ಮರ್ ಡೇಸಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ಅಂತ ನಿಮಗೆ ಗೊತ್ತಿದೆ ಅಲ್ಲ. ಸೊ ಇದು ರಾಗಿ ತೊಳೆದಾಕಿರೋದು ಏನಕ್ಕಪ್ಪ ಅಂದರೆ ಶಾವಿಗೆ ಮತ್ತು ಸ್ವೀಟ್ ಕಡುಬು, ಖಾರ ಕಡುಬು ಮಾಡ್ಕೊಂಡು ತಿನ್ನೋದಕ್ಕೆ. ಏನೇ ಗೊತ್ತಾ, ಇದನ್ನು ಯಾವಾಗಲೂ ಮಾಡೋಕ್ಕಾಗಲ್ಲ. ಯಾವಾಗಾದ್ರೂ ಸಮ್ಮರಲ್ಲಿ ಬಿಸಿಲಿರುತ್ತಲ್ಲ, ಆ ಟೈಮಲ್ಲಿ ನೋಡಿಕೊಂಡು ಮಾಡೋದು. ಆ್ಯಕ್ಚುಲಿ ಇದನ್ನು ಜಾಸ್ತಿ ಮಾಡಿ ಶ್ರಾವಣದಲ್ಲಿ ತಾನೇ, ಶ್ರಾವಣದಲ್ಲಿ ಮಾಡೋದು. ನಾವು ಅವಾಗೆಲ್ಲ ಬ್ಯುಸಿ ಇರ್ತೀವಿ, ಬರಲ್ಲ, ಮಾಡಿಸ್ಕೊಳ್ಳಲ್ಲ, ತಿನ್ನಲ್ಲ ಅಂದ್ಬಿಟ್ಟು ಇವಾಗ ಮಾಡಿಸೋಣ ಅಂತ ಹಾಕಿದ್ದೀನಿ. ಆ್ಯಂಡ್ ನಿಮಗೆಲ್ಲ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇದು ನೋಡಿ ಕಾಳು ಹಪ್ಳ ಆ್ಯಂಡ್ ಅದು ಅಕ್ಕಿ ಹಪ್ಳ, ಅಲ್ಲಿ ಶಾವಿಗೆ ಮತ್ತು ಚಕ್ಲಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಇದನ್ನ ರೆಡಿ ಮಾಡಿದವರು ಇವರು. ನಿನ್ನ ಮಗಳು ಕೇಳ್ತಾ ಇದ್ಲು ನೆನ್ನೆ, ಯಾರು ಮಾಡಿದ್ರು ನಾನು ಬಿಟ್ಟು ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಶಾವಿಗೆ ಹೆಂಗೆ ಮಾಡ್ಕೊಂಡು ತಿಂತೀರಾ ಅಂತ. ಕರಿ ಬಾ, ಶಾವಿಗೆ ಹೊತ್ಕೊಂಡು ತಿನ್ನೋಣ ಅಂತ. ನೀನೇ ಕರಿ. ಇಲ್ಲ ಅವಳ ಈಗ ನೋಡ್ತಾಳೆ, ವಿಡಿಯೋ ನೋಡ್ತಾಳೆ. ಏ ಬಾರಮ್ಮ ಶಾವಿಗೆ ಹೊತ್ಕೊಂಡು ತಿನ್ನೋಣ ತನುಜಾ. ಎಲ್ರೂ ಕರಿ, ನಮ್ಮ ವ್ಯೂವರ್ಸ್ನ ಎಲ್ಲರೂ ಬಂದ್ಬಿಡಿ, ಶಾವಿಗೆ ಮಾಡಿಕೊಡ್ತಾರೆ, ತಿನ್ಕೊಂಡು ಹೋಗೋಣ. ಪಾಪ ಅವ್ರು ಎಲ್ಲೆಲ್ಲೋ ಇರ್ತಾರೆ, ಅವ್ರು ಬಂದ್ರು ಇವರು ಶಾವಿಗೆ ಕೊಟ್ಟರು ಅವ್ರಿಗೆ. ಸರಿ ಕಳ್ಸೋಣ. ಈಗ ನಾನು ಫಸ್ಟು ನೋಸ್ ಪಿನ್ನ ರಿಮೂವ್ ಮಾಡ್ತೀನಿ. ಇದು ಕಮೆಂಟ್ ರಿಕ್ವೆಸ್ಟ್ ಬಂದಿರೋ ಅಂತ ವೀಡಿಯೋ ಮಾಡ್ತಾ ಇರೋದು. ಫಸ್ಟು ನೋಸ್ ಪಿನ್ನ ರಿಮೂವ್ ಮಾಡೋಣ. ಅದು ರಿಮೂವ್ ಆಗಲ್ಲ ಅನ್ಕೋತೀನಿ, ಮೇ ಬಿ ಟೈಟ್ ಆಗಿಬಿಟ್ಟಿರುತ್ತೆ ಅದು. ಲ್ಯಾಟ್ರಿ ಬರ್ತಾ ಇಲ್ಲ, ತೆಗೆದ್ಬಿಟ್ಟು ಬರ್ತೀನಿ ರೀ, ನೋವಾಗ್ತಿದೆ. ಬಂದಿದೆ ಅರ್ಧ ತಕ್ಕೊಳ್ಳೋದು ಈಸಿ, ಇದನ್ನು ಮತ್ತೆ ಹಾಕ್ಕೊಳ್ಳೋದೇ ಕಷ್ಟ. ಆಮೇಲೆ ಇದು ತುಂಬ ಸ್ಮಾಲ್ ಇರುತ್ತಲ್ಲ, ಕೆಲವೊಂದು ಸರ್ತಿ ಏನಾನ ಉಸಿರಾಡ್ಬೇಕಾದ್ರೆ ಒಳಗೆ ಹೊಂಟೋದ್ರೂ ಕಷ್ಟ. ನಾನೊಂದು ಸಲ ಏರಿಸ್ಕೊಬಿಟ್ಟಿದ್ದೆ, ನನ್ನ ತಂಗಿ ನೆನ್ನೆ ಕಮೆಂಟಲ್ಲಿ ಆಗ್ತಾಯಿದ್ಲು. ಹಾಂ ಬಂತು. ಗಲೀಜಾಗ್ಬಿಟ್ಟಿದೆ ಆಲ್ರೆಡಿ. ಓಕೆ ಬನ್ನಿ, ಇವಾಗ ಇದನ್ನು ಹೇಗೆ ಹಾಕ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ ಪಿನ್ನಲ್ಲಿ. ಓಕೆ, ನಾನು ಇದನ್ನು ಯೂಸ್ ಮಾಡೋದು ನೋಡ್ರೆ ಭಯ ಆಗುತ್ತೆ ನಿಮಗೆಲ್ಲ. ಸೊ ಅದಕ್ಕೆ ನಾನು ಹೇಳಿದೆ ಬೇಡ ಅಂತ. ಅವ್ರು ಯಾರೋ ಮನೇನ ತುಂಬ ಕಷ್ಟಪಡ್ತಾ ಇದ್ದಾರಂತೆ, ತೋರಿಸಿ ಈ ಥರದ್ದು ಹಾಕೋದು ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು. ಈ ರೀ ಹೇಗೂ ತೆಗ್ದಿದ್ದೀನಿ, ಒಂದು ವಾಶ್ ಮಾಡ್ಕೊಬರ್ತೀನಿ. ತುಂಬ ಗಲೀಜಾಗಿದೆ ಬ್ಲ್ಯಾಕ್ ಆಗಿ. ನೋಡಿ ಇವಾಗ ಕ್ಲೀನ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೋತೀನಿ ಕ್ಲೀನಾಗಿ. ಆವಾಗಲೇ ಫುಲ್ಲು ಇದು ರೌಂಡ್ ಇದೆ ಅಲ್ಲ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಏನಂದರೆ ಮುಖಕ್ಕೆ ತಲೆಗೆ ಎಣ್ಣೆ ಹಚ್ತೀವಲ್ಲ, ಅದು ಮುಖಕ್ಕೆಲ್ಲ ಎಳೆಯುತ್ತಲ್ಲ. ಸೊ ಇದು ಬೇಗ ಅಟ್ರಾಕ್ಟ್ ಮಾಡ್ಕೊಳುತ್ತೆ ಆಯಿಲ್ನ ಅಂತ. ಹೇಗೆ ಹಾಕ್ಕೊಳ್ಳೋದು ಅಂದರೆ, ನಾನು ಪಿನ್ನ ಯೂಸ್ ಮಾಡ್ಕೊಳ್ತೀನಿ. ಪಿನ್ ತೊಗೊಂಡು ಈ ಹೋಲ್ ಇದೆಯಲ್ಲ, ಈ ಹೋಲಿಂದ ಪಿನ್ನ ಇದು ಮಾಡಿದ್ರೆ, ಇದು ಹೊಸ್ದಾಗಿ ಮುಖ ಚುಚ್ಚಿಸಿರ್ತಾರಲ್ಲ ಅವ್ರು ಈ ಥರ ಎಲ್ಲ ಸರ್ಕಸ್ ಮಾಡಬೇಡಿ. ತುಂಬ ಹಳೇದಾಗಿ ಚುಚ್ಚಿಸಿರ್ತಾರಲ್ಲ ಅವ್ರಿಗಷ್ಟು ಪೇಯ್ನ್ ಇರೋದಿಲ್ಲ. ಹಾಗಾಗಿ ಈ ಥರ ನಾವು ಯೂಸ್ ಮಾಡ್ಬೋದು ಪಿನ್ನ. ಹೊಸ್ದಾಗಿ ಚುಚ್ಚಿಸಿರೋರು ಆಮೇಲೆ ಸೆಪ್ಟಿಕ್ ಆಗೋಯ್ತು, ಇವ್ರು ಯಾರೋ ಹೇಳಿದ್ರು ಅಂತ ಮಾಡಿದ್ವಿ ಅಂತ ಆಮೇಲೆ ಕಂಪ್ಲೇಂಟ್ ಮಾಡಿಬಿಡಿ ಅದಕ್ಕೊಂದಾಯ್ತಾ. ಓಕೆ, ಈ ಥರ ಬರುತ್ತಲ್ವಾ. ಸೊ ಕುತ್ಕೊಂಡು ನಿಧಾನವಾಗಿ ನೋಡಿಕೊಂಡು ಒಂದು ಬಟ್ಟೆನ ಕೆಳಗಡೆ ಹಾಸ್ಕೊಂಡು ಹಾಕ್ಕೊಳ್ಳಿ, ಆಯಿತಾ. ಕಾಣಿಸ್ತಾ ಇಲ್ಲ ಕ್ಲೀನಾಗಿ. ಬಂತು. ಅಕಸ್ಮಾತ್ ಏನಾದರೂ ಇದು ತುಂಬ ಸಣ್ಣದಿದೆ ನಿಬ್ಬ ಅಂತ ಅಂದರೆ ಕೆಳಗೆ ಬಿದ್ದೋಗುತ್ತೆ. ನೋಡಿಕೊಂಡು ಬೇರೆಲ್ಲ ಹಿಂಗೆ ಎತ್ಕೊಂಡು ಹಿಂಗೆ ಮಾಡ್ಕೊಳ್ಳಿ. ಸೊ ನಂದು ಬಂದಿದೆ ನೋಡಿ, ಕಾಣಿಸ್ತಿದೆ ಅಲ್ಲ, ಬಂದಿದೆ. ಇವಾಗ ನೋಡ್ಕೊಂಡು ಮಿರರ್ ಮುಂದೆ ಇಟ್ಕೊಂಡು ಮಾಡ್ಕೊಳ್ಳಿ. ನಾನು ಯಾವುದೋ ಮಿರರ್ ಇಟ್ಕೊಂಡಿಲ್ಲ. ಇವಾಗ ಇದಕ್ಕಿನ್ನ ಜಾಯಿನ್ ಮಾಡೋದು ಅಷ್ಟೇ. ಇದು ನಾನು ಜಾಯಿನ್ ಮಾಡ್ಕೊಬರ್ತೀನಿ ರೀ. ಇವಾಗ ನೋಡಿ ಆಗಿದೆ, ತಿರುಗಿಸೋಣ.
ಆ್ಯಕ್ಚುಲಿ ತುಂಬ ಈಸಿ ಹೆಣ್ಮಕ್ಳಿಗೆ. ಓಲ್ಡ್ ವರ್ಷನ್ ಇರೋರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾವ ಥರದಲ್ಲಿ ಚುಚ್ಕೊಳ್ತೀವಿ ಅಂತ. ಮತ್ತು ಇನ್ನೊಂದು ಥರನೂ ಹಾಕೋಬೋದು. ಇದು ಮೇಲ್ಗಡೆದಿದೆಲ್ಲ ಫಸ್ಟ್ ಇದನ್ನು ಚುಚ್ಚಿಬಿಟ್ಟು ಹಿಂಗೆ ಇಟ್ಕೊಂಡ್ರು ಕಾಣಿಸುತ್ತೆ ಮಿರರ್ ಮುಂದೆ ಇಟ್ಕೊಂಡು, ಆವಾಗ ಕೂಡ ಕೆಳಗಡೆ ಅದನ್ನ ಟೈಟ್ ಮಾಡ್ಕೋಬೋದು. ಸೊ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಯೂಸ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೂಗ್ಬಟ್ಟನ್ನ ಹಾಕ್ಕೊಳ್ಳೋಕೆ ಬರದೇ ಇರೋ ಲೇಡೀಸ್ಗೆ ಇದನ್ನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.